Dear students, ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ನ ಪಾಸಿಂಗ್ ಪ್ಯಾಕೇಜ್ನ ಕೊನೆಯ ವಿಡಿಯೋದಲ್ಲಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸಂಬಂಧಪಟ್ಟಂಥ 3 ಮಾರ್ಕ್ಸಿನ ಉಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರಶ್ನೆ ಹೇಗಿದೆ: ಲೆಟ್ ಎಲ್ ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್, ಆರ್ ಬಿ ದಿ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು L1 L2 given that L1 is perpendicular to L2. Show that R is symmetric but neither reflexive nor transitive ಅಂತಿದೆ. ಈಗ ಇದನ್ನು ಪ್ರೂವ್ ಮಾಡಬೇಕಾದ್ರೆ ನಮಗೆ ಕ್ವಶನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಶೋ ದಟ್ ಆರ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಈಗ ಫಸ್ಟಿಗೆ ನಾವು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡೋಣ. ಈಗ ನೋಡಿ, ಎ ಲೈನ್ L1 ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಅಂದರೆ ಒಂದು ಲೈನ್ ಅದೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ L1 ನಾಟ್ ಬಿಲಾಂಗ್ಸ್ ಟು ಆರ್. therefore R is not reflexive. ನೆಕ್ಸ್ಟ್ ಆರ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ನಮಗೆ. ಸಪೋಸ್ L1 L2 ಬಿಲಾಂಗ್ಸ್ ಟು ಆರ್, ಅಂದರೆ ಒಂದು ಲೈನ್ ಎರಡನೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಇದೆ, ಆ್ಯಂಡ್ ದಟ್ ಈಸ್ L1 is perpendicular to L2, ದೆನ್ ಡೆಫಿನೆಟ್ಲಿ L2 is perpendicular to L1. ಈಗ ಒಂದು ಲೈನ್ ಇನ್ನೊಂದು ಲೈನಿಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಆ ಎರಡನೇ ಲೈನ್ ಸಹ ಒಂದನೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಇದ್ದೇ ಇರುತ್ತೆ. ಇಟ್ ಈಸ್ L2 is perpendicular to L1, ಅಂದರೆ L2 L1 ಬಿಲಾಂಗ್ಸ್ ಟು ಆರ್ ಅಂತ ಆಯಿತು. ದಟ್ ಈಸ್ ಇಫ್ L1 L2 ಬಿಲಾಂಗ್ಸ್ ಟು ಆರ್, ದೆನ್ L2 L1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಆರ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ವಿ ಹ್ಯಾವ್ ಟು ಶೋ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್, ಆ್ಯಂಡ್ L1 is perpendicular to L2 and L2 is perpendicular to L3 ಇದೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಟೇಕ್ ದಿ ಲೈನ್ L1 is perpendicular to L2 and L2 is perpendicular to L3. ಈಗ L1 ಮತ್ತು L3 ಪರ್ಪೆಂಡಿಕ್ಯುಲರ್ ಆಗಿರುತ್ತಾ? ಇಲ್ಲ. L1 ಮತ್ತು L3 ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. L1 perpendicular to L2 and L2 perpendicular to L3 ಇದ್ದರೆ L1 and L3 ಆರ್ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ದಟ್ ಈಸ್ L1 is parallel to L3. And L1 L2 belongs to R and L2 L3 belongs to R, but L1 and L3 not belongs to R. Therefore R is not transitive. ಈಗ ಎರಡನೇ ಪ್ರಶ್ನೆ ನೋಡಿ. Show that the relation R in the set A is equal to 1 2 3 given by R is equal to 1 1 2 2 3 3 1 2 2 3 is reflexive but neither symmetric nor transitive. ಇಲ್ಲಿ ನಮಗೆ ರಿಫ್ಲೆಕ್ಸಿವ್ ಹೌದು, ಬಟ್ ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ಇಲ್ಲಿ ರಿಫ್ಲೆಕ್ಸಿವ್ ಹೌದು ಅನ್ಬೇಕಂದ್ರೆ ಏನಾಗುತ್ತೆ ಅನ್ನೋದು ಜನರಲ್ ಆಗಿ ಬರೀಬೋದು. ದಟ್ ಈಸ್ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ ಬರೀಬೋದು. ಈಗ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ 1 1 2 2 3 3 ಮೂರು ಆರಲ್ಲಿ ಇದ್ದಾಗ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಆದಾಗ ಆಗ್ತದೆ. ಹಾಗಾಗಿ ನಾವು ಹೀಗೂ ಬರಿಬೋದು: ಆರ್ ಈಸ್ ರಿಫ್ಲೆಕ್ಸಿವ್ ಸಿನ್ಸ್ 1 1 2 2 ಆ್ಯಂಡ್ 3 3 ಲೈ ಇನ್ ಆರ್. ಈಗ ನಮಗೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಬೇಕು. ಈಗ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಯಾಕಂದರೆ 1 2 ಬಿಲಾಂಗ್ಸ್ ಟು ಆರ್ ಬಟ್ 2 1 ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಬೇಕು. ಈಗ ನೋಡಿ, 1 2 ಈಸ್ ಇನ್ ಆರ್, 2 3 is also in R, but 1 3 is not in R. Therefore, R is not transitive. ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಮೆಥಡ್. ಜಸ್ಟ್ ನೀವು ಕೌಂಟರ್ ಎಕ್ಸಾಂಪಲ್ ಕೊಟ್ಟು ಬರೆದ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್: ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದಿ ಸೆಟ್ Z ಆಫ್ ಇಂಟೀಜರ್ಸ್ given by R is equal to A, B, given that 2 divides A minus B is an equivalence relation. ಇಲ್ಲಿ ಇಟ್ ಈಸ್ ಆಸ್ ಟು ಶೋ ದ್ಯಾಟ್ ಇಟ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಅಂದರೆ ನೀವು ರಿಫ್ಲೆಕ್ಸಿವ್ನೂ ಹೌದು, ಸಿಮೆಟ್ರಿಕ್ನೂ ಹೌದು, ಟ್ರಾನ್ಸಿಟಿವ್ನೂ ಹೌದು ಅನ್ನೋದನ್ನು ಪ್ರೂವ್ ಮಾಡಬೇಕು. ಈಗ ಫಸ್ಟಿಗೆ ನಾವು ರಿಫ್ಲೆಕ್ಸಿವ್ ಹೌದು ಅನ್ನೋದನ್ನು ಪ್ರೂವ್ ಮಾಡೋಣ. ಇಲ್ಲಿ ಎ ಮೈನಸ್ ಎ ಅಂದರೆ 0, ಡೆಫಿನೆಟ್ಲಿ 2 divides 0. ಹಾಗಾಗಿ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು Z. therefore ಆರ್ ಈಸ್ ರಿಫ್ಲೆಕ್ಸಿವ್. ಈಗ ಆರ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ 2 divides ಎ ಮೈನಸ್ ಬಿ. therefore 2 divides b minus a also, and hence b, a also belongs to R.
ಹಾಗಾಗಿ which shows that R is symmetric. ಇಲ್ಲಿ AB belongs to R ಆದಾಗ BA belongs to R ಸಹ ಆಗಿದೆ, ಹಾಗಾಗಿ R is symmetric. ಈಗ R is transitive ಅಂತ ಪ್ರೂವ್ ಮಾಡಬೇಕು. If AB and BC belongs to R, ಅಂದರೆ A minus B and B minus C are divisible by 2. ಈಗ two numbers are divisible by 2, then their sum is also divisible by 2. Therefore, A minus B plus B minus C is also divisible by 2, or it is even. That is, A minus C is divisible by 2. And that means A comma C belongs to R. Therefore, R is transitive. ಹಾಗಾಗಿ R is reflexive, symmetric and transitive relation. And therefore, R is an equivalence relation on Z. Next, check whether the relation R in the set of real number defined by R is equal to A comma B, given that A is less than or equal to B square, is reflexive, symmetric or transitive. ಇಲ್ಲಿ ಸಹ ಹಾಗೆ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. Whether it is reflexive, you have to show that it is not reflexive by giving a example. ಈ ಎಕ್ಸಾಂಪಲ್ ನೀವು ಮೆಮೊರೈಸ್ ಮಾಡಬೇಕು. Given that R is equal to A comma B such that A is less than or equal to B square. ಈಗ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಎಕ್ಸಾಂಪಲ್ ಅನ್ನು ನೀವು ಮೆಮೊರೈಸ್ ಮಾಡಬೇಕು. 1/2, 1/2 ನಾಟ್ ಬಿಲಾಂಗ್ಸ್ ಟು R. ಯಾಕಂದರೆ 1/2 ಸ್ಕ್ವೇರ್ ಅಂದರೆ ಎಷ್ಟು? 1/4. ಆ್ಯಂಡ್ 1/4 1/2ಗಿಂತಲೂ ಚಿಕ್ಕದು. ಹಾಗಾಗಿ 1/2 ಲೆಸ್ ದ್ಯಾನ್ 1/2 ಸ್ಕ್ವೇರ್ ಆಗೋದಿಲ್ಲ. ಹಾಗಾಗಿ 1/2, 1/2 ನಾಟ್ ಬಿಲಾಂಗ್ಸ್ ಟು R. ಇಲ್ಲಿ 1/2ನೇ ತಗೊಳ್ಬೇಕಾಗಿಲ್ಲ. ನೀವು ಯಾವುದೇ ರಿಯಲ್ ನಂಬರ್ 0 ಮತ್ತು 1 ಮಧ್ಯದಲ್ಲಿ ತಗೊಂಡ್ರೆ ಅದನ್ನು ಸ್ಕ್ವೇರ್ ಮಾಡಿದಾಗ ಆ ನಂಬರ್ಗಿಂತ ಚಿಕ್ಕದಾಗುತ್ತೆ. ಹಾಗಾಗಿ ಈ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ. 0.1, 0.1, 0.2, 0.2 ಹೀಗೂ ಬರೀಬೋದು. ವಿಚ್ ಇಸ್ ನಾಟ್ ಬಿಲಾಂಗ್ಸ್ ಟು R. Therefore, R is not reflexive. ಈಗ ನೆಕ್ಸ್ಟ್ ಸಿಮೆಟ್ರಿ ಚೆಕ್ ಮಾಡೋಣ. And let us take this example. 1, 2 belongs to R. ಯಾಕಂದರೆ 1 is less than 4. 1 is less than 2 square. ಆದರೆ 2, 1 ತಗೊಂಡ್ರೆ 2 is less than 1 square ಅಲ್ಲ. ಹಾಗಾಗಿ 2, 1 not belongs to R. ಹಾಗಾಗಿ R is not symmetric. Next, transitive check ಮಾಡೋಣ. And to verify the transitive, you have to take the suitable example. ಈಗ ಇದೊಂದು ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. 8, 3 belongs to R. ಯಾಕಂದರೆ 8 is less than or equal to 3 square. And also 3 is less than or equal to 2 square. ಹಾಗಾಗಿ 3, 2 ಸಹ R ನಲ್ಲಿ ಇದೆ. ಈಗ 8, 2 R ನಲ್ಲಿ ಇದೆಯಾ ಅನ್ನೋದು ಚೆಕ್ ಮಾಡೋಣ. 8 is less than 9 and that is 3 square, and 3 is less than 2 square ಹೌದು. But 8, 2 not belongs to R, as 8 is not less than 2 square. 8 less than 2 square is not true. ಹಾಗಾಗಿ 8, 2 R ನಲ್ಲಿ ಇಲ್ಲ. 8, 3 ಇದೆ, 3, 2 R ನಲ್ಲಿ ಇದೆ, ಆದರೆ 8, 2 R ನಲ್ಲಿ ಇಲ್ಲ. ಹಾಗಾಗಿ R is not transitive. ಈ ಥರ ಬರೀಬೇಕು. ಹಾಗಾಗಿ R is neither reflexive nor symmetric nor transitive ಆಗುತ್ತೆ. ಈಗ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ತಗೋತೀನಿ. Let R be the relation in the set 1, 2, 3, 4 given by R is equal to 1, 2, 2, 2, 1, 1, 4, 4, 1, 3, 3, 3, 3, 2. Check whether the relation R is reflexive, symmetric and transitive. ಈಗ ಫಸ್ಟಿಗೆ ನಾವು ರಿಫ್ಲೆಕ್ಸಿವ್ನ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಆಗಬೇಕಿದ್ರೆ ಏನಾಗಬೇಕು? A belongs to R for all A belongs to the given set A. ಇಲ್ಲಿ A ಅಲ್ಲಿ ಸೆಟ್ಟಲ್ಲಿ 1, 2, 3, 4 ಇದೆ. ಹಾಗಾಗಿ 1, 1, 2, 2, 3, 3, 4, 4 ಈ 4 ಎಲಿಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕು. ಇಲ್ಲಿ R ಗೊತ್ತಿದೆ ನಿಮಗೆ. ಇಲ್ಲಿ 1, 1 ಇದೆ, 2, 2 ಇದೆ, 3, 3 ಇದೆ, 4, 4 ಸಹ R ನಲ್ಲಿ ಇದೆ. ಹಾಗಾಗಿ R is reflexive. ಇಲ್ಲಿ ರಿಫ್ಲೆಕ್ಸಿವ್ನ ಚೆಕ್ ಮಾಡಬೇಕಂದ್ರೆ ಪ್ರತಿಯೊಂದು ಎಲಿಮೆಂಟು ಎ ಇದೆಯಾ ಅನ್ನೋದನ್ನು ಕ್ಲಿಯರ್ ಆಗಿ ವೆರಿಫೈ ಮಾಡಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಸಿಮೆಟ್ರಿ ಚೆಕ್ ಮಾಡೋಣ. ಆ್ಯಂಡ್ ಇನ್ ದಿ ಗಿವನ್ ಸೆಟ್ 1, 2 ಬಿಲಾಂಗ್ಸ್ ಟು ಆರ್, ಬಟ್ 2, 1 ಈಸ್ ನಾಟ್ ಇನ್ ಆರ್. ಹಾಗಾಗಿ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು.
R is transitive as for all a comma b and b comma c belongs to R. a comma c belongs to R. ಇದನ್ನು ಚೆಕ್ ಮಾಡಬೇಕಂದ್ರೆ ನೀವು R ಅನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ R ನಲ್ಲಿ ಇರುವಂಥ ಎಲಿಮೆಂಟ್ಸ್ ಯಾವುದು? 1 2 2 1 1 1 4 4 1 3 3 3 ಮತ್ತು 3 2 ಇದೆ. ಇಲ್ಲಿ ಫಸ್ಟ್ ಎಲಿಮೆಂಟನ್ನು ನೀವು ಚೆಕ್ ಮಾಡಬೇಕು. 1 2. ಈಗ 2 ಇಂದ ಸ್ಟಾರ್ಟ್ ಆಗುವಂಥ ಯಾವುದಾದ್ರೂ ಎಲಿಮೆಂಟ್ ಇದೆಯೋ ಅನ್ನೋದು ಚೆಕ್ ಮಾಡಬೇಕು. ಇಲ್ಲಿ 2 ಇಂದ ಸ್ಟಾರ್ಟ್ ಆಗುವಂಥ ಎಲಿಮೆಂಟ್ ಒಂದಿರೋದು 2 2 ಇದೆ. 1 2 ಇಸ್ ದ 2 2 ಇಸ್ ದ 1 2 ಬರುತ್ತೆ. 1 2 ಇಲ್ಲೇ ಇದೆ. ಹಾಗಾಗಿ ಈ ಎಲಿಮೆಂಟಿಗೆ ಟ್ರಾನ್ಸಿಟಿವ್ ಕಂಡೀಷನ್ ಫುಲ್ಫಿಲ್ ಮಾಡುತ್ತೆ. ಮತ್ತು 2 ಇಂದ ಸ್ಟಾರ್ಟ್ ಆಗುವಂಥ ಯಾವುದೇ ಎಲಿಮೆಂಟು ಇಲ್ಲ. ಈಗ ನೆಕ್ಸ್ಟ್ ಎರಡನೇ ಎಲಿಮೆಂಟಿಗೆ ಬರಬೇಕು. 2 2. ಈಗ 2 2 ಇದೆ. 2 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ ಯಾವ್ದು ಕೇಳಿದ್ರೆ ಪುನಃ ಇದನ್ನೇ ತಗೋಬೋದು. 2 2 2 2. ಹಾಗಾಗಿ 2 2 2 2 ಅಂತ ತಗೊಂಡ್ರೆ 2 2ನೇ ಬರುತ್ತೆ. ಅದು ಇದೇ ಎಲಿಮೆಂಟ್ ಆಗಿರುತ್ತೆ. ಹಾಗಾಗಿ ಎರಡನೇ ಎಲಿಮೆಂಟಿಗೂ ಸಹ ಕಂಡೀಷನ್ ಫುಲ್ಫಿಲ್ ಮಾಡುತ್ತೆ. ನೆಕ್ಸ್ಟ್ 1 1. 1 1ಗೆ 1 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಎಲಿಮೆಂಟ್ ಇದೆ. 1 3 ಇದೆ. 1 1 1 3 1 3 ಬರುತ್ತೆ, ಇಲ್ಲೇ ಇರುತ್ತೆ. ಹಾಗಾಗಿ ಆ ಎಲಿಮೆಂಟ್ ಸಹ ಕಂಡೀಷನ್ ಫುಲ್ಫಿಲ್ ಮಾಡುತ್ತೆ. ನೆಕ್ಸ್ಟ್ 4 4. 4 4 ಅಂದರೆ ಇದೇ ಒಂದೇ ಎಲಿಮೆಂಟ್ ಇರೋದು. 4 4 4 4 ಆದರೆ ಅದೇ ಎಲಿಮೆಂಟ್ ಬರುತ್ತೆ. ನೆಕ್ಸ್ಟ್ 1 3 1 3 3 3. ಹಾಗಾಗಿ 1 3 3 3 ಅಂದರೆ ಆಯಿತು 1 3 ಆಗುತ್ತೆ, ಇಲ್ಲಿದೆ. ನೆಕ್ಸ್ಟ್ 3 ಇಂದ ಇನ್ನೊಂದು ಎಲಿಮೆಂಟ್ ಇದೆ 3 2. ಎಲ್ಲ ಎಲಿಮೆಂಟಿಗೂ ಚೆಕ್ ಮಾಡಬೇಕು. 1 3 ಇದೆ, 3 2 ಇದೆ, 1 2 ಸಹ ಇಲ್ಲೇ ಇದೆ ನೋಡಿ. 1 3 ಇಸ್ ದ್ಯಾರ್, 3 2 ಇಸ್ ದ್ಯಾರ್, 1 2 ಇಲ್ಲಿದೆ. ಹಾಗಾಗಿ ಈ ಎಲಿಮೆಂಟ್ ಫುಲ್ಫಿಲ್ ಮಾಡುತ್ತೆ. ನೆಕ್ಸ್ಟ್ 3 3. 3 3 ತಗೊಂಡಾಗ ಇದೇ ಎಲಿಮೆಂಟ್ ಆಯಿತು. 3 3 3 3. ಪುನಃ ಅದೇ ಎಲಿಮೆಂಟ್ 3 3ನೇ ಬರುತ್ತೆ. ಆ್ಯಂಡ್ ಮತ್ತೊಂದು ಎಲಿಮೆಂಟ್ ಇರೋದು ಇಲ್ಲೊಂದು ಎಲಿಮೆಂಟ್ ಇದೆ. 3 3 3 2. 3 2 ಬರುತ್ತೆ, ಇಲ್ಲಿದೆ. ಹಾಗಾಗಿ ಈ ಎಲಿಮೆಂಟ್ ಸಹ ಫುಲ್ಫಿಲ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ 3 2 ಇದೆ. 2 ಇಂದ ಸ್ಟಾರ್ಟ್ ಆಗುವಂಥದ್ದು ಇದು ಒಂದೇ ಇರೋದು 2 2 ಮಾತ್ರ. ಹಾಗಾಗಿ 3 2 2 2. ಆವಾಗ 3 2 ಬರುತ್ತೆ. 3 2 ಇಲ್ಲೇ ಇದೆ. ಹಾಗಾಗಿ ಎಲ್ಲ ಎಲಿಮೆಂಟು ನಿಮಗೆ ಟ್ರಾನ್ಸಿಟಿವ್ ಕಂಡೀಷನನ್ನು ಫುಲ್ಫಿಲ್ ಮಾಡುವಂಗಿದೆ. ಹಾಗಾಗಿ ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಬಟ್ ಇದನ್ನು ರೆಪ್ರೆಸೆಂಟ್ ಮಾಡಬೇಕಿದ್ರೆ ಹೀಗೆ ಬರೀಬೇಕಾಗುತ್ತೆ ಅಷ್ಟೇ. ಇಟ್ ಈಸ್ R is transitive as for all a comma b and b comma c belongs to R. a comma c belongs to R ಅಂತ ಬರೀಬೇಕು. ಹಾಗಾಗಿ R is reflexive and transitive but not symmetric. ಇಷ್ಟೊಂದು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಪಾಸಿಂಗ್ ಪ್ಯಾಕೇಜ್ ಸಿರೀಸ್ನ 15ನೇ ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಸ್ಕೋರ್ ಮೋರ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಮತ್ತಷ್ಟು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂಥ PDF ಫೈಲನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.